ಬಹಳ ಹಳೆಯ ಕಾಲದಿಂದಲೇ ನಮ್ಮ ಹಿರಿಯರು ಸ್ನಾನದ ನೀರಿಗೆ ಕೆಲವು ವಸ್ತುಗಳನ್ನು ಹಾಕಿ ಸ್ನಾನ ಮಾಡುವುದನ್ನು ಹೇಳುತ್ತಿದ್ದರು. ಸ್ನಾನದ ನೀರಿಗೆ ಈ ವಸ್ತುಗಳನ್ನು ಹಾಕಿ ಸ್ನಾನ ಮಾಡಿದರೆ ದೇಹವು ಶುದ್ಧವಾಗುತ್ತದೆ ಮತ್ತು ಮನಸ್ಸು ಶಾಂತ ಆಗುತ್ತದೆ ಎಂದು ಹೇಳುತ್ತಿದ್ದರು. ಇದನ್ನು ವೈಜ್ಞಾನಿಕವಾಗಿ ಹೇಳುವುದಾದರೆ ಇವುಗಳಲ್ಲಿ ನಿಜವಾಗಿಯೂ ಆಂಟಿಸೆಪ್ಟಿಕ್ ಮತ್ತು ಡಿಟಾಕ್ಸಿ ಮಾಡುವ ಗುಣಗಳಿವೆ. ಅವು ಏನೆಂದರೆ ತುಳಸಿ ಎಲೆ, ಇದು ಜೀವ ರಕ್ಷಣಾ ಶಕ್ತಿಯನ್ನು ಹೆಚ್ಚಿಸುತ್ತದೆ, ಬ್ಯಾಕ್ಟೀರಿಯಾ ಹಾನಿ ಮಾಡುವುದಿಲ್ಲ. ಉಪ್ಪಿನ ಸಮುದ್ರದ ನೀರು ದೇಹದ ನಕಾರಾತ್ಮಕ ಶಕ್ತಿ ತೊಲಗಿಸುತ್ತದೆ ಅಂತ ನಂಬಿಕೆ ಇದೆ. ವೈಜ್ಞಾನಿಕವಾಗಿ ಹೇಳುವುದಾದರೆ ಚರ್ಮದ ರೋಮ ರಂಧ್ರಗಳನ್ನು ಶುದ್ಧಗೊಳಿಸುತ್ತದೆ. ಹೂವು ಅಥವಾ ಗಂಗಾಜಲ, ಇದನ್ನು ಶುಭ ಭಕ್ತಿ ಮತ್ತು ಮನಸ್ಸಿನ ಶಾಂತಿಗೆ ಉಪಯೋಗಿಸಲಾಗುತ್ತದೆ. ಕರ್ಪೂರ ನೀರು ಶುದ್ಧೀಕರಣ ಮತ್ತು ಸಾಂಕ್ರಾಮಿಕ ತಡೆಗೆ ಸ್ನಾನದ ನೀರಲ್ಲಿ ಕರ್ಪೂರ ಹಾಕಿ ಸ್ನಾನ ಮಾಡಬೇಕು. ನಿಂಬೆಹಣ್ಣಿನ ತುಂಡುಗಳು ಚರ್ಮ ತಾಜಾಗು ಮತ್ತು ಕ್ರಿಮಿನಾಶಕ ಗುಣವನ್ನು ಇದು ಹೊಂದಿರುವುದರಿಂದ ಸ್ನಾನ ನೀರಿಲ್ಲ ಇದನ್ನು ಹಾಕಿ ಸ್ನಾನ ಮಾಡುವುದರಿಂದ ತುಂಬ ಉಪಯೋಗವಾಗುತ್ತದೆ. ಬೇವಿನ ಎಲೆ, ಹಳೆಯ ಜನರು ಬೇವು ಸ್ನಾನ ಮಾಡಿದರೆ ದೋಷ ದೃಷ್ಟಿ ತಗಲೋದು ಹೋಗುತ್ತೆ ಅಂತ ನಂಬಿಕೆ ಇರುತ್ತಿತ್ತು. ವೈಜ್ಞಾನಿಕವಾಗಿ ಇದನ್ನು ಹೇಳುವುದಾದರೆ ಬೇವಿಗೆ ಆಂಟಿಬ್ಯಾಕ್ಟೀರಿಯಲ್ ಆಂಟಿಫಂಗಲ್ ಗುಣವಿದೆ. ಚರ್ಮದ ರೋಗ ಚುಳುಕನ್ನು ಇದು ತಡೆಯುತ್ತದೆ. ಇನ್ನು ಹಾಲು, ಹಳೆಯ ಕಾಲದ ಜನರು ಹಾಲಿನಿಂದ ಸ್ನಾನ ಮಾಡಿದರೆ ದೇಹ ಶುದ್ಧಿ ಆಭ ಪ್ರಕಾಶನವಾಗುತ್ತದೆ ಎಂದು ಹೇಳುತ್ತಿದ್ದರು. ಇದನ್ನು ವೈಜ್ಞಾನಿಕವಾಗಿ ನೋಡುವುದಾದರೆ ಹಾಲಿನಲ್ಲಿ ಲ್ಯಾಕ್ಟಿಕ್ ಆಮ್ಲ ಇದೆ, ಇದು ಚರ್ಮವನ್ನು ಮೃದುವಾಗಿಸುತ್ತದೆ ಎಂದು ಮತ್ತು ಡೆಡ್ ಸೆಲ್ಸ್ ತೆಗೆದುಹಾಕುತ್ತದೆ ಎಂದು ಹೇಳಲಾಗುತ್ತದೆ. ನಮ್ಮ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮತ್ತು ಶೇರ್ಗಳನ್ನು ಮಾಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.